ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗ್ಗೆ ಸ್ವಾಗತ. ದೀಪಾವಳಿ ದಿನದ ಬ್ಲಾಗ್ ಶೇರ್ ಮಾಡತ್ತೀನಿ. ಅವತ್ತಿನ ದಿನ ನಾವು ಏನೇನೆಲ್ಲ ಮಾಡಿದ್ವಿ, ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ವಿ. ಮತ್ತು ಮಿಕ್ಸ್ ಕಾಳು ಪಲ್ಯನೂ ಶೇರ್ ಮಾಡಿದ್ವಿ. ಬಳಕೆ ಬಂದು ಮಿಕ್ಸ್ ಕಾಳು ಪಲ್ಯನೂ ಶೇರ್ ಮಾಡಿದ್ವಿ. ಯಾವ ರೀತಿ ಬ್ಲಾಗ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಶುಭಾಶಯಗಳು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಸ್ಟಾರ್ಟ್ ಮಾಡೀನಿ. ಏನು ಸಿಗಲ್ಲ, ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರ ಸ್ವಲ್ಪ ದಾಸವಾಳಗಳು ಹೋಗಿಲ್ಲ ಪೂಜೆ ಮಾಡ್ತೀವಿ. ಪೂಜೆನ ಮಾಡ್ಕೊಂಡ್ಬರ್ತೀನಿ ನೋಡ್ರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಟ್ಟ ಇಲ್ಲಿ ಸಾಯಂಕಾಲ ಸ್ವೀಟ್ ಕೊಡ್ತಾರೆ. ಸ್ವೀಟ್ ದೀಪಾವಳಿಗೆ ಸ್ವೀಟ್ ಹಂಚ್ತಾರೆ. ಅವ್ರು ಏನೇನೆಲ್ಲ ಮಾಡಿರ್ತಾರೆ ಅದನ್ನೆಲ್ಲ ಹಾಕಿ ಅವ್ರು ನಮಗೆ ಕೊಡ್ತಾರೆ, ನಾವು ಅವ್ರಿಗೆ ಕೊಡೋದು. ಈ ಥರ ಇತ್ತು. ಮತ್ತು ನಾವು ಅವ್ರಿಗೆ ತಂದು ಕೊಟ್ಟು ಮತ್ತು ನಾವು ಕೊಟ್ಟು ಬಂದ್ವಿ. ಈಗ ಇಲ್ಲಿ ನೋಡಿರಿ, ನನ್ನ ಮಗಳು ಒಂದೆರಡು ದೀಪ ಶಾಂತಾಗಿದ್ದು ಮತ್ತು ಅವನ್ನೆಲ್ಲ ಹಚ್ಚಿ ಎಲ್ಲ ನೀಟಾಗಿ ಇಡತ್ತಾಳೆ. ಮತ್ತು ಮಕ್ಕಳೆಲ್ಲ ಪಟಾಕಿ ಎಲ್ಲ ಅನಿಸಿದ್ರು. ನನ್ನ ಮಗ ಅಂತೂ ಒಳಗೆ ಹೋಗೋದು ಪಟಾಕಿ ತರೋದು ಅನಿಸೋದು ಮಾಡತ್ತಾನ. ಈ ಥರ ಕಾಣತ್ತಿತ್ತು ನೋಡ್ರಿ. ನಮಗೆಲ್ಲ ರಂಗೋಲಿಯಾಗ ಎಲ್ಲ ಕಡೆನೂ ದೀಪ ಹಚ್ಚಿಟ್ಟಿದ್ವಿಲ್ಲ, ಚೆಂದ ಕಾಣತ್ತಿತ್ತು. ಪಟಾಕಿ ಎಲ್ಲ ಅನಿಸಿ ನಾನು ಒಂದು ಕಾಳು ಪಲ್ಯ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ಇವು ಹೆಸರು ಕಾಳು ಮತ್ತು ಕಡ್ಲೆಕಾಳು, ವಟಾಣಿ ಕಾಳು ನಾನು ನೆನೆಸಿ ಅವನ್ನ ಮೊಳಕೆ ಬರೋಕೆ ಇಟ್ಟಿಸಿದ್ನೆ. ಅವು ಮೊಳಕೆ ಚಲೋ ಬಂದವು, ಮಸ್ತಾಗಿ ಬಂದವು. ಆದರೆ ಸ್ವಲ್ಪ ವಟಾಣಿ ಕಾಳು ಸ್ವಲ್ಪ ಒಂದೊಂದು ಬಂದ, ಒಂದೊಂದು ಬಂದಿಲ್ಲ. ಈಗ ಇವು ಮೂರು ಕಾಳು ಹುರ್ಕೋಬೇಕು. ಒಂದು ಸ್ವಲ್ಪ ಚಲೋ ಅಂತಾಗ ಎಣ್ಣೆ ಹಾಕಿ ಇವನ್ನ ಹುರ್ಕೊಳಕ್ಕೆ ನಾನು ಒಂದು ಗ್ಯಾಸ್ ಕಡಾಳಿಗೆ ಇಟ್ಕೊಂಡಿದ್ದೀನಿ. ಕಡಾಳಿ ಒಂದಷ್ಟು ಹಾಕೊಂಡು ಎಣ್ಣೆ ಹಾಕಿ ಹುರ್ಕೊಳಕ್ತೀನಿ ಫ್ರೆಂಡ್ಸ್. ಇವನ್ನ ಚಲೋ ಅಂತಾಗ ಸ್ವಲ್ಪ ಹಸಿ ವಾಸನೆ ಹೋಗೋಂಗೆ ಹುರ್ಕೋಬೇಕು. ಹುರ್ಲಾರ್ದನೂ ಮಾಡ್ಬೋದು, ಆದರೆ ನಾನು ಸ್ವಲ್ಪ ಹುರ್ಕೊಂಡು ಮಾಡೋದು ಚಲೋ ಅನ್ಸೋದು ಅಂತಂದು ಹುರ್ಕೊಂಡು ಮಾಡ್ಕೊಳತ್ತೀನಿ. ಈಗ ಇವನ್ನೆಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ಪಲ್ಯಕ್ಕೆ ಸ್ವಲ್ಪ ಇಲ್ಲಿ ಸೈಡಿಗೆ ಟಮಾಟಿಯನ್ನು ಮತ್ತು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ಹುರಿದ್ರಂದ್ರೆ ಇವು ರೆಡಿ ಆದಂಗೆ ಈಗ ಇವನ್ನ ತೊಗೊಂಡು ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳಾಕ್ತೀನಿ. ಈ ಥರ ಉಳ್ಳಾಗಡ್ಡಿ ಬಾಡಿಸ್ಕೊಂಡಾದ್ಮೇಲೆ ನಾನು ಇವತ್ತು ಕಾಳು ಪಲ್ಯಕ್ಕೆ ಮತ್ತು ಬದ್ನಿಕಾಯಿ ಪಲ್ಯಕ್ಕೆ ಸ್ವಲ್ಪ ಕಟ್ಟಿನ ಸಾರಿಗೆ ಹಸಿದು ಖಾರ ಹಾಕಿ ಮಾಡಿದ್ರೆ ಚಲೋ ಆಗುತ್ತೆ ಅಂತ ಹೇಳ್ಕೆಟ್ಟ ಮೆಣಸಿನ್ಕಾಯಿ ಹುರಿದು ಅದಕ್ಕೆ ಅಲ್ಲ ಮತ್ತು ಬೆಳ್ಳುಳ್ಳಿ
ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೆ ಅದನ್ನ ಪೇಸ್ಟ್. ಈಗ ಆ ಪೇಸ್ಟ್ ಹಾಕ್ಕೊಂಡಿನಿ. ಮತ್ತು ಧನಿಯಾ ಪೌಡ್ರು, ಸ್ವಲ್ಪ ಉಪ್ಪು, ಒಳ್ಳೆ ಇದು ಖಾರದ ಪುಡಿ, ಅರಿಶಿನ ಖಾರದ ಪುಡಿ ಇಲ್ಲ, ಹಸಿಮೆಣ್ಸಿನ್ಕಾಯ್ದು ಪೇಸ್ಟ್ ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡಿನಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ. ಗರಂ ಮಸಾಲ ಹಾಕೋದನ್ನ ಸ್ವಲ್ಪ ಕೈ ಜಾರಿ ಅದು ಚೀಟು ಸ್ವಲ್ಪ ಅದರೊಳಗೆ ಬಿಟ್ಟು. ಈ ಥರ ಅಡುಗೆ ಮಾಡೋರಿಗೆಲ್ಲ ಈ ಥರ ಆಗ್ತಿರ್ತವೆ. ಯಾರ್ಯಾರಿಗೆಲ್ಲ ಆಗಿರ್ತದೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಅನುಭವ. ಈಗ ನಾನು ಹಾಕುವಾಗ ಸ್ವಲ್ಪ ಅದು ಬಿಟ್ಟು ಮತ್ತು ತೆಗೆದಿಟ್ಟು ಎಲ್ಲ ಹಾಕಿ ಅದನ್ನ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಳಕ್ಕೆ ಮುಚ್ಚಿಟ್ಟಿನಿ. ಈ ಕಡೆ ಸ್ವಲ್ಪ ಒಂದು ಸಣ್ಣ 2 ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಒಂದಿಷ್ಟು ಹಬ್ಬದ ದಿನ ಸ್ವಲ್ಪ ಬಜ್ಜಿ ಮಾಡಿ ಚಲೋ ಆಗುತ್ತೆ ಊಟದ ಜೊತೆ ಅಂತ ಹೇಳ್ಬೇಕು. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ನಾದ್ಕೊಂಡಿನಿ, ಇಟ್ಟು ಸ್ವಲ್ಪ ಕಲಸಿಡಾಕತ್ತೀನಿ. ಸುಮ್ಮನೆ ಹಂಗೆ ಮತ್ತು ಬಜ್ಜಿ ಮಾಡಿಬಿಟ್ಟು ಅವನ್ನೆಲ್ಲ ಜಾಸ್ತಿ ತಿಂದ್ಬಿಟ್ಟು ಮತ್ತು ಊಟ ಎಲ್ಲ ಹಂಗೆ ಉಳಿತಿದ್ದಂತ ಸ್ವಲ್ಪ ಮಾಡ್ಕೊಳಕತ್ತೀನಿ. ಅಂದ್ರೆ ಎಲ್ಲ ಮಧ್ಯಾಹ್ನ ಅಡುಗೆ ಮಾಡಿದ್ದೆ, ಆವಾಗ ಮಾಡಲಿಲ್ಲ. ಸಾಯಂಕಾಲ ಅಂದ್ರೆ ಇನ್ನೂ ಟೈಮಿಗೆ ಸ್ವಲ್ಪ ಬಿಸಿ ಬಜ್ಜಿ ಮಾಡ್ಕೊಂಡು ಅಂದ್ರೆ ತಿನ್ನೋದು ಚಲೋ ಅನ್ನಿಸ್ತಾವೆ ಅಂತ ಹೇಳ್ಕೇಟ ಪಲ್ಯ ಮಾಡಿ ಅದನ್ನ ಹಿಟ್ಟು ಹಿಂಗೆ ಕಲಿಸ್ಕೊಂಡು ಇಟ್ಟನೆ. ಅದಕ್ಕೇನು ಮಾಮೂಲಿ ಬಜ್ಜಿಗೆ ಎಲ್ಲ ಹಾಕ್ತಾರಲ್ಲ ಆ ಥರ ಪೂರ ಏನು ನಾನು ಬಜ್ಜಿದು ರೆಸಿಪಿ ಶೇರ್ ಮಾಡಲಿಲ್ಲ. ನಾನು ಸಿಂಪಲ್ಲಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸಿಟ್ನೆ. ಈಗ ಅದಕ್ಕೆ ಎಲ್ಲ ಹಾಕಿದ್ವಲ್ಲ ಟಮಾಟೆನ ಎಲ್ಲ ಮಸಾಲೆ ಅದು ಕುದ್ದಿಂದ ಈಗ ಕಾಳನ್ನು ಈಗ ಆ್ಯಡ್ ಮಾಡಿದ್ದೆ ನಾನು. ಸರಿ ಅವಾಗ ಆ್ಯಡ್ ಮಾಡಿದ್ದೆ ಅಂತ ಹೇಳಿದ್ನೆ. ಈಗ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದೆ. ಅದನ್ನು ಮಸಾಲೆ ಎಲ್ಲ ಬಾಡ್ಸಕ್ಕೆ ಇಟ್ಟಿದ್ದೆ ಎಣ್ಣೆ ಒಳಗೆ. ಈಗ ಹಾಳಾಕಿ ಮಿಕ್ಸ್ ಮಾಡಿ ಮತ್ತು ಒಳ್ಳೆದಕ್ಕೆ ಹುಂಚಿ ರಸ ಹಾಕೋತೀನಿ. ಹುಂಚಿ ರಸ ಹಾಕಿದ್ರೆ ಸ್ವಲ್ಪ ಇನ್ನೂ ಹುಳಿಯಾಗಿ ಚಲೋ ಅನಿಸುತ್ತೆ. ಹುಂಚಿ ರಸ ಹಾಕಿ ಮತ್ತು ಒಂದಿಷ್ಟು ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕುದ್ಸಕ್ಕೆ ಇಟ್ಟಿನಿ. ಅದು ಎಲ್ಲ ನೀರು ಡ್ರೈ ಆಗೋ ಮಟ್ಟ ಕುದ್ಸಕ್ಕೆ ಇಡಬೇಕು. ಅದು ಡ್ರೈ ಆಗಿತ್ತು, ಒಂದು 5 ನಿಮಿಷ ಕುದ್ಸಕ್ಕೆ ಇಟ್ಟಿನಿ. ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಟೆ. ಮತ್ತು ಹೊಳಿಗೆ ಎಣ್ಣೆ ಕಾಯ್ತಿ ಎಣ್ಣೆ ಇಟ್ಕೊಂಡಿನಿ. ಎಣ್ಣೆ ಕಾಸಕ್ಕೆ ಬಜ್ಜಿ ಹಾಕೊಳಕ್ಕೆ ಈಗ ಆಲ್ರೆಡಿ ಒಂದು 7-8 ಆಗತ್ತೆ. ನಮ್ಮ ಮನೆಯವರು ಫ್ರೆಂಡೇನ ಊಟಕ್ಕೆ ಹೋಗಿದ್ರೆ, ಹಾಗಾಗಿ ಈಗ ಬಿಸಿ ಇತ್ತಂದ್ರೆ ಅವರು ಊಟ ಟೈಮಿಗೆ ಬರ್ತಾರಲ್ಲ ಬೇಯಿಸಕ್ಕಂತ ಹೇಳ್ತ. ಈಗ ಅವರು ಬರೋ ಹೊತ್ತಾಗಿತ್ತು, ಹಾಗಾಗಿ ನಮ್ಮ ಮನೆಯವ್ರು ಮಾಡಿದ್ರು ಲೇಟ್ ಆಗುತ್ತೆ ಅಂದರೆ ಹಾಗಾಗಿ ನಾನು ಈಗ ಬಜ್ಜಿ ಹಾಕೊಳಕತ್ತೀನಿ ನೋಡ್ರಿ. ಚಲೋ ಬಂದಿತ್ತು ಬಜ್ಜಿನೂ. ಈಗ ನಾವು ಈಗ ಯಾವ ರೀತಿ ಏನೇನೆಲ್ಲ ಹಬ್ಬಕ್ಕೆ ಅಡುಗೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ನೋಡ್ರಿ ಇಲ್ಲಿ ಹಾಕಿದ್ದೀನಿ. ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಅನ್ನ, ಸಾಂಬಾರು, ಹೊಳೆ ಹಪ್ಪಳ, ಚಪಾತಿ, ಹೋಳಿಗೆ, ಕೋಸಂಬರಿ ಎಲ್ಲ ಮಾಡಿದ್ವಿ. ಈ ಥರ ಇತ್ತು ನೋಡಿರಿ ದೀಪಾವಳಿ ಹಬ್ಬದ ಬ್ಲಾಗು. ಇಷ್ಟ ಆಗ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ನಮ್ಮ ಚಾನಲ್ ವಾಚಿಂಗ್ ಮಾಡಿ. ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್. ಹೊಸ್ತಾನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.